ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಲಾಗಿದ್ದು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಗಡಿ ಭಾಗಗಳಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನ ಘೋಷಿಸಿದ್ದು ಜಮ್ಮು ಕಾಶ್ಮೀರದ ಏರ್ ಡಿಫೆನ್ಸ್ ಸಿಸ್ಟಮ್ ಅಲರ್ಟ್ ಆಗಿದೆ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಸೇನೆ ಸನ್ನದ್ಧವಾಗಿದ್ದು ಈಗಾಗಲೇ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ನೀಡಲು ಭಾರತೀಯ ಸೇನೆಗೆ ಮತ್ತೆ ಫ್ರೀ ಹ್ಯಾಂಡ್ ಅನ್ನ ಕೇಂದ್ರ ಸರ್ಕಾರ ನೀಡಿದೆ. ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಲಾಗಿದ್ದು ಗಡಿ ಭಾಗಗಳಲ್ಲಿ ಹೈ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು ಜಮ್ಮು ಕಾಶ್ಮೀರದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಲರ್ಟ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ದು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಯನ್ನ ವಹಿಸಿದೆ. ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಲಾಗಿದ್ದು ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ಪ್ರೂವ್ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಕೂಡ ಪಾಕಿಸ್ತಾನದ ಪ್ರಧಾನಿ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ. ಡಿಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಪ್ರಕಾಶ್ ಡೆಸ್ಕ್ನಿಂದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ನೀಡಲು ಸರ್ವ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ. ಈಗಾಗಲೇ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸೊ ಜಮ್ಮು ಕಾಶ್ಮೀರದ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ? ಪಾಕಿಸ್ತಾನದ ಈ ನರಿಬುದ್ಧಿ ಪ್ರದರ್ಶನ ಮೊದಲ ಬಾರಿಗೆ ಅಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿ ಮತ್ತೆ ಬೇರೆದೇ ರೀತಿಯ ಆಯಾಮಗಳಲ್ಲಿ ದಾಳಿ ಮಾಡುವಂತಹ ಯತ್ನವನ್ನು ಮಾಡಿದ್ದು. ಸೊ ಅದೇ ರೀತಿಯಲ್ಲೇ ಮುಂದುವರೆದಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಎರಡೂ ದೇಶಗಳ ನಡುವೆ ಮಾತುಕತೆ ಆಯಿತು, ಕದನ ವಿರಾಮವನ್ನು ಒಪ್ಪಿಕೊಂಡಿದ್ದು. ಸೊ ಹಾಗಾಗಿ ಕದನ ವಿರಾಮವನ್ನು ನಾವು ಎರಡೂ ರಾಷ್ಟ್ರಗಳಿಂದ ಕೂಡ ಫೈರಿಂಗ್ ಮಾಡೋದು ಬೇಡ ಅನ್ನುವಂತಹ ಮಾತುಕತೆಗೂ ಕೂಡ ಮುಂದಾಗಿದ್ದು. ಸೊ ಅದಾದ ಕೇವಲ 3 ಗಂಟೆಯ ಅಂತರದಲ್ಲಿಯೇ ಮತ್ತೆ ಗಡಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಿನ್ನೆ ಪಾಕಿಸ್ತಾನ ಡ್ರೋನ್ ದಾಳಿ ಜೊತೆಗೆ ಶೆಲ್ ದಾಳಿಯನ್ನು ಕೂಡ ಆರಂಭ ಮಾಡಿತ್ತು. ಸೊ ಅಲ್ಲಿದ್ದಂತಹ ಸಾಕಷ್ಟು ಗಡಿ ಗ್ರಾಮಗಳಲ್ಲಿ ಜನರಿಗೆ ಆತಂಕ ಶುರುವಾಯಿತು, ಭಯ ಶುರುವಾಯಿತು. ಸೊ ಅಂದರೆ ಎಲ್ಲವೂ ಕೂಡ ಇನ್ನೇನು ಯುದ್ಧ ನಿಂತೇ ಹೋಯಿತು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಅಥವಾ ಆ ಒಂದು ನಿಟ್ಟುಸಿರನ್ನು ಗಡಿ ಭಾಗದ ಜನ ಹೊಂದಿದ್ರು. ಆದರೆ ಪಾಕಿಸ್ತಾನ ನಿನ್ನೆ ನಡೆಸಿದಂತಹ ಮತ್ತೆ ಆ ದಾಳಿಯಿಂದ ಜನರಿಗೂ ಕೂಡ ಆತಂಕ ಶುರುವಾಗಿದೆ. ಈಗಾಗಲೇ ಭಾರತ ಕೂಡ ಸ್ಪಷ್ಟಪಡಿಸಿದೆ, ಈ ರೀತಿಯ ದಾಳಿಯನ್ನು ನಾವು ಖಂಡಿಸ್ತೀವಿ. ಎರಡೂ ರಾಷ್ಟ್ರಗಳ ನಡುವೆ ಮಾತುಕತೆಯಾಗಿದೆ. ಮಾತುಕತೆಯ ಬಳಿಕವೂ ಕೂಡ ಈ ರೀತಿಯ ದಾಳಿಗಳನ್ನು ನಡೆಸಿದರೆ ನಾವು ಸುಮ್ಮನೆ ಇರೋದಿಲ್ಲ, ಇದಕ್ಕೆ ಪ್ರತೀಕಾರವನ್ನು ನಾವು ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಕೂಡ ನೇರವಾಗಿ ಹೇಳಿದ್ದಾರೆ. ಸೊ ಈಗಾಗಲೇ ನಿನ್ನೆ ರಾತ್ರಿಯಿಂದ ಅಂದರೆ 9 ಗಂಟೆಯಿಂದ ಸುಮಾರು 100 ಡ್ರೋನ್ಗಳನ್ನು ಭಾರತದ ಗಡಿ ಭಾಗಗಳಲ್ಲಿ ಹಾರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾವೆ. ಕೇವಲ ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ರಾಜಸ್ಥಾನ, ಗುಜರಾತು, ಪಂಜಾಬು, ಜಮ್ಮು ಕಾಶ್ಮೀರ 4 ಗಡಿ ಭಾಗಗಳಲ್ಲಿಯೂ ಕೂಡ 100 ಡ್ರೋನ್ಗಳ ಮೂಲಕವಾಗಿ ದಾಳಿ ಮಾಡುವಂತಹ ಯತ್ನವನ್ನು ಪಾಕಿಸ್ತಾನ ಮಾಡಿದೆ. ಸೊ ಅದಕ್ಕೆ ತಕ್ಕ ತಿರುಗೇಟನ್ನು ಕೊಡುವಂತಹ ಪ್ರಯತ್ನ ಭಾರತೀಯ ಸೇನೆಯಿಂದಲೂ ಕೂಡ ಆಗ್ತಾ ಇದೆ. ಸೊ ಓರ್ವ BSF ಯೋಧ ಕೂಡ ಮೃತಪಟ್ಟಿದ್ದಾನೆ. ಅದರ ಜೊತೆಗೆ ಒಂದಿಷ್ಟು ಜನರಿಗೆ ಗಾಯಗಳು ಕೂಡ ಆಗಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಧಾನಿಯವರು ಕೂಡ ಈ ಒಂದು ಯುದ್ಧದ ವಿಚಾರವಾಗಿ ಅಥವಾ ಕದನ ವಿರಾಮದ ವಿಚಾರವಾಗಿ ಮಾತನಾಡಿದ್ರು. ಯುದ್ಧ ಅಂತ್ಯವಾಗಿದೆ, ನಿಂತು ಹೋಗಿದೆ. ಈ ಒಂದು ಮಾತುಕತೆಯಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೀವಿ. ಜೊತೆಗೆ ಭಾರತದ ಹಲವು ಯುದ್ಧ ವಿಮಾನಗಳನ್ನು, ಜೆಟ್ಗಳನ್ನು ನಾವು ಹೊಡೆದಾಕಿದ್ದೀವಿ, ಇದರಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳೇ ಇಲ್ಲ, ಇದ್ರೂ ಕೂಡ ಅದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಎಲ್ಲ ಗೊತ್ತಿಲ್ಲ. ಸೊ ಈಗಾಗಲೇ ಪಾಕಿಸ್ತಾನದ ಹಲವು ನಗರಗಳು ಡ್ಯಾಮೇಜ್ ಆಗಿದ್ದು. ಇನ್ನೇನು ಒಂದಿನ ಅಥವಾ 2 ದಿನ ಆದರೆ ಸಂಪೂರ್ಣವಾಗಿ ಪಾಕಿಸ್ತಾನವೇ ನೆಲಕಚ್ಚು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಸೊ ಭಾರತದ ದಾಳಿಗೆ ಹೆದರಿದಂತಹ ಪಾಕಿಸ್ತಾನ ಮತ್ತೆ ಆ ಯುದ್ಧ ನಿಂತರೆ ಸಾಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿತ್ತು. ಸೊ ಹಾಗಾಗಿ ಅಮೆರಿಕವನ್ನು ಕೇಳಿಕೊಳ್ತಾ ಇತ್ತು, ಭಾರತ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿ. ಸೊ ಆಗ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ಅಮೆರಿಕ ಕೂಡ
ಮತ್ತು ಭಾರತವನ್ನು ಮನವೊಲಿಸುವಂಥ ಪ್ರಯತ್ನ ಕೂಡ ಆಯಿತು. ನೇರವಾಗಿ ಪಾಕಿಸ್ತಾನದ DGMOನಿಂದ ಭಾರತದ DGMOಗೆ ಅಂದರೆ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಗೆ ಕರೆಯನ್ನು ಮಾಡ್ತಾರೆ. ಆಗ ಯುದ್ಧವನ್ನು ನಿಲ್ಲಿಸುವಂತೆ ಮನವಿಯನ್ನು ಮಾಡಿಕೊಳ್ತಾರೆ. ಆಗ ಪಾಕಿಸ್ತಾನದ DGMOನ ಮನವಿಗೆ ಭಾರತದ DGMO ಕೂಡ ಏನು ಗೌರವವನ್ನು ಕೊಡ್ತಾರೆ. ಆ ನಂತರ ಹಿರಿಯ ಅಧಿಕಾರಿಗಳಿಗೆ ಈ ವಿಚಾರವನ್ನು ಕೂಡ ತಿಳಿಸ್ತಾರೆ. ಅಂದರೆ ವಿದೇಶಾಂಗ ಕಾರ್ಯದರ್ಶಿಗಳಿಗೂ ಕೂಡ ತಿಳಿಸ್ತಾರೆ. ಆನಂತರ ರಕ್ಷಣಾ ಸಚಿವರಿಗೂ ಕೂಡ ತಿಳಿಸ್ತಾರೆ. ಒಂದಿಷ್ಟು 3 ಸೇನಾ ಮುಖ್ಯಸ್ಥರುಗಳಿಗೂ ಕೂಡ ವಿಚಾರ ಗೊತ್ತಾಗುತ್ತೆ. ಅದಾದ ನಂತರ ಪ್ರಧಾನಿಯವ್ರಿಗೂ ಕೂಡ ಈ ಒಂದು ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಆಗುತ್ತೆ. ಭಾರತದ್ದು ಯುದ್ಧ ಮಾಡಬೇಕು ಅನ್ನುವಂಥದ್ದು ಅಲ್ಲ, ಆದರೆ ಭಾರತದ ಮೇಲೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ತಿರುಗೇಟನ್ನು ಕೊಡುವಂತಹ ಪ್ರಯತ್ನಗಳು ಆಗಬೇಕು. ಜೊತೆಗೆ ಅದು ಅನಿವಾರ್ಯವೂ ಕೂಡ ಹೌದು. ಸೊ ಹಾಗಾಗಿ ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ತಿರುಗೇಟು ಕೊಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಇದೆಲ್ಲ ಆಗಿದ್ದ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಇನ್ನೇನು ಬಿಟ್ಟರೆ ನಾವು ಸರ್ವನಾಶ ಆಗ್ತೀವಿ ಅನ್ನುವಂಥದ್ದು ಒಂದು ಭಯ ಇತ್ತು, ಆತಂಕ ಇತ್ತು. ಅದೇ ಕಾರಣಕ್ಕಾಗಿ ಭಾರತದಿಂದ ಏನು ದಾಳಿ ಆಗ್ತಾ ಇತ್ತು ಅದನ್ನು ನಿಲ್ಲಿಸುವಂತೆ ಪಾಕಿಸ್ತಾನಕ್ಕೆ ಹೋಗಿರುವಂತಹ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇತ್ತು. ಆದರೆ ಈಗಿರುವಂತಹ ಪ್ರಶ್ನೆ ಏನು ಅಂದರೆ, ಪದೇ ಪದೇ ಈ ರೀತಿಯ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇತ್ತು. ಭಾರತ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಈಗ ಭಾರತದ ನಂಬಿಕೆಯನ್ನು ಕೊಲ್ಲುವಂತಹ ಪ್ರಯತ್ನ ಪಾಕಿಸ್ತಾನ ಮಾಡಿದೆ. ಸೊ ಹೀಗೆ ಭಾರತ ಮುಂದಿನ ನಿರ್ಧಾರ ಏನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಕೂಡ ಒಂದಿಷ್ಟು ಕುತೂಹಲ. ಸೊ ಹಾಗಾಗಿ 10 ಗಂಟೆಯ ನಂತರ 3 ಸೇನಾ ಮುಖ್ಯಸ್ಥರುಗಳು ಕೂಡ ಸಭೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅಂದರೆ ನಿನ್ನೆ ಒಂದಿಷ್ಟು ಪ್ರದೇಶಗಳಲ್ಲಿ, ಅದೇ 4 ರಾಜ್ಯಗಳಲ್ಲಿ ಕೂಡ ಒಂದಿಷ್ಟು ಹಾನಿಯಾಗಿದೆ. ಸೊ ಹಾಗಾಗಿ ಅದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು ಭಾರತೀಯ ವಿದೇಶಾಂಗ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಮುಂದಿನ ನಿರ್ಧಾರಗಳು ಅಥವಾ ಬೆಳವಣಿಗೆಗಳು ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ತುಂಬ ಕುತೂಹಲ. ಸೊ ಹಾಗಾಗಿ ಪಾಕಿಸ್ತಾನದ ನಡೆಗೆ ಈಗಾಗಲೇ ಸಾಕಷ್ಟು ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ಕದನ ವಿರಾಮ ಉಲ್ಲಂಘನೆ ಆದಂಥ ಬಳಿಕ ಮತ್ತೆ ಅಮೆರಿಕದ ಅಧ್ಯಕ್ಷರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸೊ ಅವರ ಒಂದು ಪ್ರತಿಕ್ರಿಯೆಯ ಮೇಲೆಯೂ ಕೂಡ ಒಂದಿಷ್ಟು ಕುತೂಹಲ ಹುಟ್ಟಿಸಿದೆ. ಸೊ ಮುಂದೆ ಏನಾಗುತ್ತೆ, ಏನು ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಕಾವ್ಯ.